Anatomy and Physiology of the Heart. Welcome to Teju's classes. Subscribe for more updates. We'll go to introduction. The heart is roughly cone-shaped hollow muscular organ. At the length 10 cm, at the weight 225 grams in women and 310 grams in men. Locate the heart lies the thoracic cavity in the mediastinum. Means the space between the ಎರಡು lungs ನಡುಕಿನ space ಒಳಗೆ heart ಇರ್ತದೆ. It lies more to the left side and base is above and apex is below. Next is ಆರ್ಗನ್ ಅಸೋಸಿಯೇಟೆಡ್ ವಿತ್ ಹಾರ್ಟ್. ಇನ್ಫೀರಿಯರ್ಲಿ ಕೆಳಗಡೆ ಡಯಾಫರ್ಗಮ್ ಅದ, ಸುಪೀರಿಯರ್ಲಿ ಮೇಲ್ಗಡೆ ಅಯೋಟಾ, ಸುಪೀರಿಯರ್ ವೆನಾ ಕೇವಾ, ಪಲ್ಮನರಿ ಆರ್ಟ್ರಿ, ಪಲ್ಮನರಿ ವೇನ್ಸ್ ಪ್ರೆಸೆಂಟ್ ಅದಾವ. ಪೋಸ್ಟೀರಿಯರ್ ಹಿಂದ್ಗಡೆ ಇಸೋಫೆಗಸ್, ಟ್ರಾಕಿಯಾ, ಲೆಫ್ಟ್ ಆ್ಯಂಡ್ ರೈಟ್ ಬ್ರೋಂಕಸ್, ಡಿಸೆಂಡಿಂಗ್ ಐಟ, ಇನ್ಫೀರಿಯರ್ ವೆನಾಗೆ ಥೊರಾಸಿಕ್ ವರ್ಟಿಬ್ರೆ, ಲ್ಯಾಟ್ರಲಿ ಲಂಗ್ಸ್ ಪ್ರೆಸೆಂಟ್ ಅದಾವ, ಆ್ಯಂಟಿಲಿ ಸ್ಟೆರ್ನಮ್, ರಿಬ್ಸ್ ಆ್ಯಂಡ್ ಇಂಟರ್ಕೋಸ್ಟಲ್ ಮಸಲ್ಸ್ ಪ್ರೆಸೆಂಟ್ ಅದಾವ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಹಾರ್ಟ್. You can take a diagram of this diagram is very important. They will ask in the exams. And the right side of the heart there is a deoxygenated blood flow will take place. At the left side of the oxygenated blood will flow. Oxygenated blood will go other part of the body and deoxygenated blood go to the lungs for the purification. So this is the heart. Structure of the heart. The heart has 3 walls, 3 layers: pericardium, myocardium, endocardium. So pericardium in the outer layer, myocardium middle layer, endocardium is the inner layer. So this is the structure of the layers. Pericardium. The pericardium is the outermost layer of the heart. pericardium ಎರಡು ಸ್ಯಾಕ್ ಇರ್ತಾವ. ಔಟರ್ ಸ್ಯಾಕ್ ಫೈಬ್ರಸ್ ಟಿಶ್ಯೂ, ಇನ್ನರ್ ಸ್ಯಾಕ್ ಕಂಟಿನ್ಯೂಸ್ ಆಗಿ ಡಬಲ್ ಲೇಯರ್ ಇರ್ತದ ಆಫ್ ಸೆರಸ್ ಮೆಂಬ್ರೇನ್. ಔಟರ್ ಲೇಯರ್ ಇಸ್ parietal pericardium, inner layer is known as visceral pericardium. ಎರಡು ಸ್ಯಾಕಿನ್ ದ ಸ್ಪೇಸ್ ಅದ, ಅಲ್ಲಿ ಪೆರಿಕಾರ್ಡಿಯಲ್ ಸ್ಪೇಸ್ ಅಂತ ಕರೀತಾರೆ. ಅಲ್ಲಿ ಸೆರಸ್ ಫ್ಲೂಯಿಡ್ ಇರ್ತದ, ಸಿಕ್ರೆಟೆಡ್ ಸೆರಸ್ ಮೆಂಬ್ರೇನ್. ನೆಕ್ಸ್ಟ್ ಲೇಯರ್ ಇಸ್ ಮಯೋಕಾರ್ಡಿಯಮ್. ಇಟ್ ಈಸ್ ಅ ಮಿಡಲ್ ಲೇಯರ್, ನಡಕಿನ ಲೇಯರ್. ಮತ್ತು ದಿಸ್ ಇಸ್ ದ ಥಿಕ್ಕೆಸ್ಟ್ ಲೇಯರ್ ಅಂತ ಕರೀತಾರೆ. ಮತ್ತು ಅದ್ರ ಅಪೆಕ್ಸ್ ಏನಿರ್ತದ ಥಿನ್ ಇರ್ತದ. ದ ಮಯೋಕಾರ್ಡಿಯಮ್ ಸ್ಪೆಷಲೈಸ್ಡ್ ಕಾರ್ಡಿಯಾಕ್ ಮಸಲ್ ಇರ್ತಾವೆ. ಆಮೇಲೆ ಅವು ವಾಲಂಟರಿಲಿ ಆ್ಯಕ್ಟ್ ಮಾಡ್ತಾವೆ. ದೇ ಆರ್ ನಾಟ್ ಇನ್ವಾಲಂಟ್ರಿ. ವಿ ಕೆ ನಾಟ್ ಕಂಟ್ರೋಲ್. ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಲೈಕ್ ನಾವು ಹ್ಯಾಂಡ್ಸ್ ಲೆಗ್ಸ್ ಮೂಮೆಂಟ್ ಹೆಂಗೆ ನಾವು ಕಂಟ್ರೋಲ್ ಮಾಡ್ತಿಲ್ಲ, ಹಂಗೆ ನಾವು ಹಾರ್ಟ್ ಬೀಟ್ ಮೂಮೆಂಟ್ಸ್ನ ನಾವು ಮಸಲ್ಸ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ನಾವು ವಾಲಂಟರಿ ಕಂಟ್ರೋಲ್ ಅಂತ ಕರಿತೇವೆ. ಸೊ ದೇರ್ ಇಸ್ ಅ ಮಯೋಕಾರ್ಡಿಯಮ್ ಏನು ಮಾಡ್ತದೆ, ಆಟ್ರಿಯಮ್ ಮತ್ತು ವೆಂಟ್ರಿಕ್ಯುಲರ್ ಕೋಆರ್ಡಿನೇಟ್ ಕಾಂಟ್ರಾಕ್ಟ್ ಆಗಲಿಕ್ಕೆ ಮಯೋಕಾರ್ಡಿಯಮ್ ಅದು ರೆಸ್ಪಾನ್ಸಿಬಲ್ ಇರ್ತದೆ. ಸೊ ಅಲ್ಲಿ ಮಯೋಕಾರ್ಡಿಯಮ್ ಏನು ಮಾಡ್ತದೆ, ಎಲೆಕ್ಟ್ರಿಕಲ್ ಸಿಗ್ನಲ್ ಟು ದ ಹಾರ್ಟ್ ಟ್ರಾನ್ಸ್ಮಿಟ್ ಮಾಡಲಿಕ್ಕೂ ಹೆಲ್ಪ್ ಮಾಡ್ತದೆ. ಸೊ ಮಯೋಕಾರ್ಡಿಯಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ 3 ಲೇಯರ್ ಒಳಗೆ ಮಯೋಕಾರ್ಡಿಯಮ್ ಭಾಳ ಇಂಪಾರ್ಟೆಂಟ್ ಲೇಯರ್ ಆಗ್ತದೆ, ಥಿಕ್ಕೆಸ್ಟ್ ಲೇಯರ್ ಅಂತ ಕರೆಸ್ತದೆ. ನೆಕ್ಸ್ಟ್ ಈಸ್ ಇನ್ನರ್ ಮೋಸ್ಟ್ ಲೇಯರ್, ದ್ಯಾಟ್ ಈಸ್ ಎಂಡೋಕಾರ್ಡಿಯಮ್. ಎಂಡೋಕಾರ್ಡಿಯಮಿನ ಚೇಂಬರ್ಸ್ ವ್ಯಾಲ್ವ್ಸ್ ಏನಿರ್ತವಲ್ಲ ಅದ್ರ ಲೈನಿಂಗ್ ದ ಎಂಡೋಕಾರ್ಡಿಯಮ್ ಇರ್ತದೆ. ಅದು ಸ್ಮೂತ್ ಇರೋದ್ರಿಂದ ಏನಾಗ್ತದೆ, ಬ್ಲಡ್ ಫ್ಲೋ ಭಾಳ ಸ್ಮೂತಾಗಿ ಹೋಗ್ತದೆ. ಇಟ್ ಎಪಿಥೀಲಿಯಲ್ ಸೆಲ್ಸ್ ಇರ್ತದೆ ಮತ್ತು ಕಂಟಿನ್ಯೂಸ್ ಬ್ಲಡ್ ವೆಲ್ಸಲ್ ಒಳಗೆಲ್ಲ ಎಂಡೋಕಾರ್ಡಿಯಮ್ ಕಂಟಿನ್ಯೂ ಆಗ್ತದೆ. ನೆಕ್ಸ್ಟ್ ಇಂಟೀರಿಯರ್ ಆಫ್ ದ ಹಾರ್ಟ್. ನಮ್ದು ಹಾರ್ಟ್ ಎರಡು ಡಿವೈಡ್ ಆಗಿದೆ, ನಮಗೆ ಗೊತ್ತಿದೆ. ರೈಟ್ ಸೈಡ ಲೆಫ್ಟ್ ಸೈಡಾಗಿ ಡಿವೈಡ್ ಆಗಿದೆ ಬೈ ದ ಸೆಪ್ಟಮ್. ನಡುಕೊಂದು ಸೆಪ್ಟಮ್ ಬರ್ತದೆ. ಸೊ ಆ ಪಾರ್ಟಿಷನ್ ಹೆಂಗೆ ಆಗಿರ್ತದೆ ಅಂತಂದ್ರೆ, ನಮ್ದು ಮಯೋಕಾರ್ಡಿಯಮ್ ಏನಾಗಿರ್ತದೆ, ಎಂಡೋಕಾರ್ಡಿಯಮ್ಮಾಗಿ ಕನ್ವರ್ಟ್ ಆಗಿರ್ತದೆ. ಆಮೇಲೆ ಅಪ್ಪರ್ ಆಟ್ರಿಯಮ್ ಮತ್ತು ಲೋವರ್ ವೆಂಟ್ರಿಕಲ್ ಹೆಂಗೆ ಡಿವೈಡ್ ಆಗಿರ್ತದೆ, ಆಟ್ರಿಯೋವೆಂಟ್ರಿಕ್ಯುಲರ್ ವ್ಯಾಲ್ವ್ಸಿಂದ ಇದಾಗಿರ್ತದೆ. ಆ ವ್ಯಾಲ್ವ್ಸ್ ಎತ್ತರಿಂದ ಮೇಡಪ್ ಆಗಿರ್ತದೆ, ಡಬಲ್ ಲೇಯರ್ ಆಫ್ ದ ಎಂಡೋಕಾರ್ಡಿಯಮ್. ಸ್ವಲ್ಪ ಸ್ಟ್ರೆಂತ್ ಎತ್ತರಿಂದ ಬರ್ತದೆ, ಲಿಟಲ್ ಫೈಬ್ರಸ್ ಟಿಶ್ಯೂ ಇಂದ ಸ್ಟ್ರೆಂತ್ ಇನ್ನೂ ಹೆಚ್ಚಾಗ್ತದೆ ಅದ್ರದ್ದು. ಸೊ AV valves is atrioventricular valves. 3 flaps are present at the right side of the heart, that is called as tricuspid valve, which separate right atrium and right ventricle. Left side is there are 2 flaps called as mitral valve or bicuspid valve, which separate left atrium and left ventricles. So bi is nothing but 2, tri is nothing but 3. 3 flaps and 2 flaps are present. AV valves is nothing but atrioventricular valve. You can keep it in mind. Okay. Next will be the chambers of the heart. There are 4 chambers of the heart. Right atrium is 2 to 3 millimeter in size. Right ventricle is 4 to 5 millimeter. And left atrium is 2 to 3 millimeter. And left ventricle is 10 to 15 millimeter. Here left ventricle is very thick and very big one. ನೆಕ್ಸ್ಟ್ ಇಸ್ ಬ್ಲಡ್ ಫ್ಲೋ ಥ್ರೂ ದ ಹಾರ್ಟ್. ಯಾವ ಥರ ಬ್ಲಡ್ ಫ್ಲೋ ಆಗ್ತದೆ, ದ 2 ಲಾರ್ಜೆಸ್ಟ್ ವೇನ್ಸ್ ಆಫ್ ದ ಬಾಡಿ, ದಟ್ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ವೇನ್ ಹಾಕ್ಯವ ಎಂಟಿ ದೇರ್ ಕಂಟೆಂಟ್ ಇನ್ ಟು ರೈಟ್ ಏಟ್ರಿಯಮ್ಗೆ ಬರ್ತದೆ. ಸೊ ಸುಪೀರಿಯರ್ ಟು ಇನ್ಫೀರಿಯರ್ ವೇನ್ ಹಾಕ್ಯವ. ದಿಸ್ ಬ್ಲಡ್ಸ್ ವಿಲ್ ಗೋ ಟು ವಿಯಾ atrioventricular valve, it will go to right ventricle, and from their blood the pumped out to the pulmonary artery, that is the only artery the body which is carrying a deoxygenated blood.
at the entry of at the opening of the pulmonary artery ಎಲ್ಲಿ ಓಪನ್ ಆಗ್ತಲ್ಲ ಅಲ್ಲಿ ಪಲ್ಮನರಿ ವ್ಯಾಲ್ವ್ ಪ್ರೆಸೆಂಟ್ ಅದಾವ ವಿಚ್ ಪ್ರಿವೆಂಟ್ ದ ಬ್ಯಾಕ್ ಫ್ಲೋ ಆಫ್ ದ ಬ್ಲಡ್ ಇನ್ ಟು ದ ರೈಟ್ ವೆಂಟ್ರಿಕಲ್. ಸೊ ದೇರ್ ಆರ್ ಪಲ್ಮನರಿ ವ್ಯಾಲ್ವ್ಸ್ ಪ್ರೆಸೆಂಟ್ ಅದಾವ. ಸೊ ಅದು ರೈಟ್ ವೆಂಟ್ರಿಕಲ್ಗೆ ಬ್ಯಾಕ್ ಫ್ಲೋ ಆಗೋದ್ರಿಂದ ದಿಸ್ ಇಸ್ ಕಾಲ್ಡ್ ಎ ಸೆಮಿ ಲೂನಾರ್ ವ್ಯಾಲ್ವ್ಸ್ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ? ಸೆಮಿ ಲೂನಾರ್ ವ್ಯಾಲ್ವ್. ಆಫ್ಟರ್ ಲಿವಿಂಗ್ ದ ಹಾರ್ಟ್ ದ ಪಲ್ಮನರಿ ಆರ್ ಡಿವೈಡೆಡ್ ಇನ್ ಟು ರೈಟ್ ಆ್ಯಂಡ್ ಲೆಫ್ಟ್ ಪಲ್ಮನರಿ ಆರ್ಟ್ರೀಸ್ ಆಗಿ ಡಿವೈಡ್ ಆಗ್ತವೆ. ಯಾವ ಹಾರ್ಟ್ನೇ ಬಿಡ್ತಾವಲ್ಲ ಪಲ್ಮನರಿ ಆರ್ಟ್ರಿ ಏನಾಗ್ತವೆ? ಲೆಫ್ಟ್ ಆ್ಯಂಡ್ ರೈಟ್ ಪಲ್ಮನರಿ ಆರ್ಟ್ರಿಯಾಗಿ ಡಿವೈಡ್ ಆಗ್ತಾವೆ. ಅವು ದೇ ಇಟ್ ವಿಲ್ ಕ್ಯಾರಿ ದ ಬ್ಲಡ್ ಟು ದ ಲಂಗ್ಸಿಗೆ. ಆಫ್ಟರ್ ಆ ಲಂಗ್ಸಿಗೆ ಹೋದ್ಮೇಲೆ ಅಲ್ಲೇನು ಮಾಡ್ತಾವೆ? ಅಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ? ಎಕ್ಸ್ಕ್ರೀಟ್ ಆಗ್ತದೆ ಫ್ರಮ್ ದ ಬ್ಲಡ್ ಆ್ಯಂಡ್ ಆಕ್ಸಿಜನ್ ಏನಾಗ್ತದೆ? ಅಬ್ಸರ್ವ್ ಮಾಡ್ಕೋತಾವ. ಸೊ ನೆಕ್ಸ್ಟ್ ಈಸ್ ಆಫ್ಟರ್ ಪ್ಯೂರಿಫಿಕೇಷನ್ ಆಫ್ ಬ್ಲಡ್. ನಮ್ಮ ಬ್ಲಡ್ ಆಮೇಲೆ ಪ್ಯೂರಿಫೈ ಲಂಗ್ಸ್ ಒಳಗೆ ಪ್ಯೂರಿಫೈ ಆದಮೇಲೆ ಲಂಗ್ಸ್ ಒಳಗಿರೋ ಪಲ್ಮನರಿ ವೇನ ಆಕ್ಸಿಜನೇಟೆಡ್ ಬ್ಲಡ್ ಬ್ಯಾಕ್ ಟು ಲೆಫ್ಟ್ ಏಟ್ರಿಯಮ್ ಕ್ಯಾರಿ ಮಾಡ್ತಾವೆ. ಫ್ರಮ್ ಲೆಫ್ಟ್ ಏಟ್ರಿಯಮಿಂದ ಲೆಫ್ಟ್ ಅಟ್ರಿಯೋವೆಂಟ್ರಿಕ್ಯುಲರ್ ವ್ಯಾಲ್ವ್ನ ಪಾಸ್ ಆಗಿ ಲೆಫ್ಟ್ ವೆಂಟ್ರಿಕಲಿಗೆ ಬ್ಲಡ್ ಫ್ಲೋ ಆಗ್ತದೆ. From left ventricle, the blood is pumped out into the aorta. So the aorta has a aortic valve to prevent the backflow. So here the both atria means right atrium and left atrium should contract simultaneously. ಅವೆರಡು ಸೈಮಲ್ಟೇನಿಯಸ್ಲಿ ಕಾಂಟ್ರಾಕ್ಟ್ ಆಗಬೇಕಂದ್ರೆ ಬೋತ್ ಲೈಟ್ ವೆಂಟ್ರಿಕಲ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ ಬೋತ್ ಸೈಮಲ್ಟೇನಿಯಸ್ಲಿ ಕಾಂಟ್ರಾಕ್ಟ್ ಆಗಬೇಕು. In this diagram I have shown how the blood flow how the flow takes place in this diagram. You can check it. Next will be the blood circulation to the heart or coronary circulation. So arterial supply ಏನಾಗ್ತದಲ್ಲ, so the heart supplied with arterial blood by the right and the left coronary artery. So the coronary arteries will branch from the aorta ಇಂದ ಬ್ರಾಂಚ್ ಆಗಿದ್ದಾವೆ ರೈಟ್ ಮತ್ತು ಲೆಫ್ಟ್ ಕೊರೊನರಿ ಆರ್ಟ್ರಿ. ಅದ್ರೊಳಗೆ 5% ಒಳಗೆ ನಮ್ಮ ಹಾರ್ಟ್ ಏನು ಪಂಪ್ ಮಾಡ್ತಿತ್ತಲ್ಲ ಅದ್ರೊಳಗೆ 5% ಬ್ಲಡ್ ಕೊರೊನರಿ ಆರ್ಟ್ರಿ ರಿಸೀವ್ ಮಾಡ್ತದೆ. ಅದ್ರೊಳಗೆ 2 ಟೈಪ್ ಆಫ್ ಕೊರೊನರಿ ಆರ್ಟ್ರೀಸ್ ಪ್ರೆಸೆಂಟ್, ರೈಟ್ ಕೊರೊನರಿ ಆರ್ಟ್ರಿ, ಲೆಫ್ಟ್ ಕೊರೊನರಿ ಆರ್ಟ್ರಿ, 2 ಟೈಪ್ ಆಫ್ ಆರ್ಟ್ರೀಸ್ ಪ್ರೆಸೆಂಟ್ ಅದಾವೆ. So this is diagram of heart where the left coronary artery and right coronary artery are present and the aorta. They have branched from the aorta. See here, branched from the aorta. Next is conductive system of heart. Here the term is autorhythmically, means the heart possesses the property of generating its own electrical impulses. ಸೊ ನಮಗೆ ಇವಾಗ ರಿದಮ್ ಆಗಲಿಕ್ಕೆ ನಮ್ಮ ಹಾರ್ಟ್ ಪಲ್ಸ್ ಚೆಕ್ ಮಾಡಲಿಕ್ಕೆ ನಮಗೆ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಬೇಕು. ಸೊ ಆಟೋರಿಥಮೆಟಿಕ್ಲಿ ಅಂತಂದ್ರೆ ನಮ್ಮ ಹಾರ್ಟ್ ಏನೈತಲ್ಲ ಅದು ಓನ್ ಇಂಪಲ್ಸಸ್ಸನ್ನು ಜನ್ರೇಟ್ ಮಾಡ್ತದೆ. ಸೊ ಇಟ್ ಇಂಡಿಪೆಂಡೆಂಟ್ಲಿ ಹಾರ್ಟ್ ಬೀಟ ಇದಾಗ್ತಾವೆ, ಜನರೇಟ್ ಆಗ್ತಾವೆ ವಿತ್ ದ ಹೆಲ್ಪ್ ಆಫ್ ನರ್ವಸ್ ಸಿಸ್ಟಮ್ ಮತ್ತು ಹಾರ್ಮೋನಲ್ ಕಂಟ್ರೋಲಿಂದ ಆಟೋರಿಥಮೆಟಿಕಲಿ ಸಿಸ್ಟಮ್ ಐತೆ ಅದ್ರ ಕಡೆ. ಸೊ ಕಂಪೋನೆಂಟ್ಸ್ ದೇರ್ ಆರ್ ಎಸ್ ಎ ನೋಡ್ ಈಸ್ ನಥಿಂಗ್ ಬಟ್ ಸೈನೋಎಟ್ರಿಯಲ್ ನೋಡ್. ಎ ವಿ ನೋಡ್ ಈಸ್ ನಥಿಂಗ್ ಬಟ್ ಅಟ್ರಿಯೋವೆಂಟ್ರಿಕ್ಯುಲರ್ ನೋಡ್. ಎ ವಿ ಬಂಡಲ್ ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಬಂಡಲ್ ಆಫ್ ಹಿಸ್ ಆಟ್ರಿಯೋವೆಂಟ್ರಿಕ್ಯುಲರ್ ಬಂಡಲ್ ಅಂತ ಕರೀತಾರೆ. ಸೊ ದಿಸ್ ಇಸ್ ದ ಕಾರ್ಡಿಯಾಕ್ ಕಂಡಕ್ಷನ್ ಸಿಸ್ಟಮ್. From SA node the electrical impulse is generated and it will come at the AV nodes. AV nodes ಇಂದ ಇದು ಏನ ಪಾಸ್ ಆಗ್ತದೆ ಲೆಫ್ಟ್ ಬಂಡಲ್ ಬ್ರಾಂಚಿಗೆ ಹೋಗಿ ರೈಟ್ ಬಂಡಲ್ ಬ್ರಾಂಚಿಗೆ ಹೋಗಿ ಮೇಲೆ ಎಲ್ಲ ರೈಟ್ ವೆಂಟ್ರಿಕಲ್ಸ್ ಮತ್ತು ಲೆಫ್ಟ್ ವೆಂಟ್ರಿಕಲ್ಸಿಗೆ ಪಾಸ್ ಹಾಕಿ ದೆನ್ ಇಟ್ ವಿಲ್ ಕಾಂಟ್ರಾಕ್ಟ್ ಆಗ್ತಾವೆ. ನೆಕ್ಸ್ಟ್ ವಿಲ್ ಬಿ ದ ಸೈನೋಎಟ್ರಿಯಲ್ ನೋಡ್. This is small mass of specialized cells. They are at the opening of superior vena cava. So they generate irregular impulses and they are also known as parameters ಅಂತ ಕರೀತಾರೆ. even is also called as atrioventricular. they are present at the atrial septum ಕಡೆ ಪ್ರೆಸೆಂಟ್ ಇರ್ತಾವೆ. ನಿಯರ್ ದ atrioventricular valve ಕಡೆ AV node ಪ್ರೆಸೆಂಟ್ ಇರ್ತಾವೆ. ನಾರ್ಮಲಿ AV node is made up merely transmit the electrical signal to atria into ventricular. from atria ಇಂದ ventricularಗೆ ಏನೋ ಸಿಗ್ನಲ್ಸ್ ಸೆಂಡ್ ಮಾಡ್ತಾವೆ. ನಾವು ಅದಕ್ಕೆ atrioventricular node ಅಂತ ಕರಿತಾವೆ. So SA node and AV node. SA node is sinoatrial node and AV node is atrioventricular node ಅಂತ ಕರೀತಾರೆ. ಸೊ SA node generate the electrical impulses continuously and the AV node transmit it. Next one is atrioventricular bundle ಅಥವಾ bundle of His ಅಂತ ಕರೀತಾರೆ. These bundle of His are originate from the AV node ಇಂದ originate ಆಗ್ತಾವೆ. AV node ಅಲ್ಲಿಂದ ಕ್ರಾಸ್ ಮಾಡಿ they will come at the atrioventricular ಸೆಪ್ರೇಟ್ ಎಲ್ಲ ಆಗ್ತದೆ ಅಲ್ಲಿ ಬರ್ತಾವೆ. ಅಲ್ಲಿ ದೇ ವಿಲ್ ಡಿವೈಡ್ ಇಂಟು ರೈಟ್ ಇಂದ ಲೆಫ್ಟ್ ಬಂಡಲ್ ಬ್ರಾಂಚಾಗಿ ಡಿವೈಡ್ ಆಗಿ ದೇ ವಿಲ್ ಗೋ ಬ್ರೇಕ್ ಅಪ್ ಇಂಟು ಅ ಫೈಬರ್, ಸ್ಮಾಲ್ ಫೈಬರ್ಸ್ ಆಗಿ ಬ್ರೇಕ್ ಆಗ್ತಾವೆ. ಅದಕ್ಕೆ ನಾವು ಪರ್ಕಿಂಜಿ ಫೈಬರ್ಸ್ ಅಂತ ಕರಿತಾವೆ. ಸೊ ದೇ ವಿಲ್ ಸಪ್ಲೈ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಇಂಟು ದ ಅಪೆಕ್ಸ್ ಆಫ್ ದ ಹಾರ್ಟ್. ದೇ ವಿಲ್ ಇಂಪಲ್ಸ್ ಮಾಡ್ತಾವೆ. ಸೊ ಫಾರ್ ಮೋರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.